ಒಂದು ಊರಲ್ಲಿ ಒಬ್ಬ ರಾಜ ಇದ್ದಂತೆ. ಅವನು ಯಾವುದೋ ಒಂದು ಕಲ್ಲಿಗೋಸ್ಕರ ವಿಶಾಲವಾದ ಭೂಮಿನ ತನ್ನ ಊರಿನವ್ರಿಗೆ ಬಿಟ್ಕೊಟ್ನಂತೆ. ಕೊಟ್ಟ ಜಾಗವನ್ನು ವಾಪಸ್ ತಗೊಂಡ್ರೆ ದೈವ ಕೊಟ್ಟ ಮಾತಿಗೆ ತಪ್ಪಿದಾಗ ಆಗೋದಿಲ್ಲ. ಈಗ ಗಂಟೆಗೆ ಇಳಿಯುತ್ತಿರುವಂತಹ ಕೋಣಗಳು ಕಾಡುಬೆಟ್ಟು ಶಿವಣ್ಣನವರು. ನಿಮ್ ಶೋಕಿ ಆಚರಣೆಗಳಿಂದ ಕಾಡಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆಲ್ಲ ತೊಂದರೆ ಆಗ್ತಾ ಇದೆ, ಗೊತ್ತಾಗ್ತಾ ಇಲ್ವಾ ನಿಮ್ಗೆ? ಶೋಕಿ ಈಗಳೇ ಶೋಕಿ ಅಂತೆ. ಹಾಗಾದ್ರೆ ಪ್ರಾಣಿ ಪಕ್ಷಿಗಳು ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ್ವಾ? ಯಾಕೆ ದೊಡ್ಡ ಅನಾಥ ಆಗೋ ಕಂಟ ಹೋಗ್ತಿರೋದು ನೋಡಿದ್ರೆ ಪರ್ಸನಲ್ ಅಜೆಂಡಾ ಕಾಣಿಸ್ತಿದೆ. ಸರ್ಕಾರದ ಆದೇಶ. ನಮ್ ಕಾಡಿನ ಸುತ್ತಳತೆ ಎಷ್ಟು ಅಂತ ಹೇಳ್ಬೇಕಾಗತ್ತೆ. ಜಾಗ ಮುಟ್ಟಿ ನೋಡ. ಧೈರ್ಯ ಬರುವುದು ನಿನ್ನೊಳಗಿನ ಕೆಚ್ಚಿನಿಂದ, ಆದರೆ ನಿನ್ನೊಳಗಿನ ಕೆಚ್ಚು ನಿನ್ನನ್ನೇ ಸುಡದಿರಲಿ. ಶಿವ ಮತ್ತೆ ಗ್ಯಾಂಗ್ ಅನ್ನು ಹಿಡಿಸಿಕೊಡ್ತಾನೆ ಸರ್. ಏ ಶಿವ, ನಿಂದೊಂದು ಸೆಟ್ಟಿಂಗ್ ಇತ್ತಲ್ಲ, ಬೈಕಲ್ಲಿ ಭಾರಿ ಓಡಾಡಿಸ್ತಿದ್ದೆ. ಬಿಡಿ ವಾಸನೆ ಬರ್ತಾ. ತೊಂದ್ರೆ ಇಲ್ಲ. ಅದಿದ್ದು ಮಧ್ಯದಲ್ಲಿ ಫಾರೆಸ್ಟ್ ಆಫೀಸರ್ ಬಂದು ಸತ್ತ ಅಲ್ಲ. ಸಂಬಳ ಸರ್ಕಾರದ್ದು, ಸರ್ವಿಸ್ ಇವನಿಗೆ ಮಾಡ್ತಾ ಇದೀಯ. ಮರಗಳು ಹೋಗ್ತಿರುವಾಗ ನಿಮ್ಮ ರೆಪ್ಯುಟೇಷನ್ ಹೋಗ್ತಿದೆ. ಶಿಕಾರಿನೂ ಜೋರ ನಡೀತಿದೆ. ವರಾಹ ರೂಪೋದಯ